ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಡಿವಾಳದಲ್ಲಿ ಸುಹೇಲ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕಾಗಿದೆ. ಹಳೆ ವೈಷಮ್ಯಕ್ಕೆ ಸುಹೇಲ್ ಭೀಕರ ಹತ್ಯೆ ನಡು ರಸ್ತೆಯಲ್ಲಿ ಜನರ ಮಧ್ಯದಲ್ಲೇ ಆಗೋಗಿತ್ತು. ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತಹ ಕೊಲೆ ಪ್ರಕರಣ ಆಗಿತ್ತು. 5 ಆರೋಪಿಗಳನ್ನ ಆಲ್ರೆಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರಂತೆ. ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ನಡು ರಸ್ತೆಯಲ್ಲಿ ಸುಹೇಲ್ನನ್ನ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿದಂತಹ ಗ್ಯಾಂಗ್ ರೌಡಿ ಶೀಟರ್ ಶಬ್ಬೀರ್ ಮರ್ಡರ್ ರಿವೆಂಜ್ಗೆ ಸುಹೇಲ್ ಕೊಲೆ ಆಗಿರುವ ಶಂಕೆ ಇದ್ದು ಆರೋಪಿಗಳನ್ನ ಸತ್ಯ ಬಾಯ್ಬಿಡಿಸುವುದಕ್ಕೆ ಮಡಿವಾಳ ಪೊಲೀಸರು ಮುಂದಾಕಿದ್ದಾರೆ. ಜನವರಿ 13ರಂದು ಬಂಡೆಪಾಳ್ಯದಲ್ಲಿ ನಡೆದಂತಹ ಶಬ್ಬೀರ್ ಕೊಲೆ, ಶಬ್ಬೀರ್ ಸಹಚರರಿಂದ ಸುಹೇಲ್ ಕೊಲೆ ಆಗಿರುವ ಶಂಕೆ ಹಿನ್ನೆಲೆ ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ ಪೊಲೀಸರು. ಮಂಗಮ್ಮನ ಪಾಳ್ಯದ ನಿವಾಸಿಯಾಗಿದ್ದಾರೆ ಈ ಸುಹೇಲ್. ಮೊನ್ನೆ ಕೋರಮಂಗಲಕ್ಕೆ ಹೋಗ್ತಿದ್ದಾಗ ಅಟ್ಟಾಡಿಸಿ ಕಿರಾತಕರು ಕೊಂದಿದ್ರು. 24 ಗಂಟೆ ಒಳಗಡೆ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರಂತೆ ಪೊಲೀಸರು. ಹಳೆ ವೈಷಮ್ಯ ಶಬ್ಬೀರ್ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಪ್ರತಿಕಾರ ಅನ್ನೋ ರೀತಿಯಲ್ಲಿ ಸುಹೇಲ್ನನ್ನ ಶಬ್ಬೀರ್ನ ಸಹಚರರೇ ಸೇರಿಕೊಂಡು ನಡು ರಸ್ತೆಯಲ್ಲಿ ಕೊಲೆ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ನಿನ್ನೆ ಪೊಲೀಸರೇ ಅಂತದೊಂದು ಶಂಕೆಯನ್ನ ವ್ಯಕ್ತಪಡಿಸಿದ್ರು. ಹಾಡ ಹಗಲೇ ನಡು ರಸ್ತೆಯಲ್ಲಿ ಅಟ್ಟಾಡಿಸ್ಕೊಂಡು ಭೀಕರವಾಗಿ ಕೊಲೆ ಮಾಡ್ತಾರೆ ಅಂದ್ರೆ ಎಂಥ ವೈಷಮ್ಯ ಇರಬಹುದು ಅದು ಅಂತ. ಈ ಶಬ್ಬೀರ್ ಕೊಲೆ ಆಗಿದ್ನಲ್ಲ ಈ ಹಿಂದೆ, ಆ ಶಬ್ಬೀರ್ ಕೊಲೆಯ ಪ್ರಕರಣದ ಪ್ರಮುಖ ಆರೋಪಿಯಂತೆ ಈ ಸುಹೇಲ್ ಈಗೇನು ಕೊಲೆ ಆಗಿದ್ದಾನಲ್ಲ ಆತ. ಹಂಗಾಗಿ ಆತನ ಸಹಚರರೇ, ಶಬ್ಬೀರ್ ಕೊಲೆ ಆಗಿರುವಂತಹ ಆತನ ಸಹಚರರೇ ಬಂದು ಸುಹೇಲ್ನನ್ನ ಕೂಡ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಹಂಗಾಗಿ ಪೊಲೀಸರು ಈ ಕುರಿತು ತನಿಖೆಯನ್ನ ತೀವ್ರಗೊಳಿಸಿದಾಗ 5 ಆರೋಪಿಗಳನ್ನ ಬಂಧಿಸುವಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ವಿಚಾರಣೆಯನ್ನ ಕೂಡ ತೀವ್ರಗೊಳಿಸಿದ್ದಾರೆ. ಕಾರಣ ಆರೋಪಿಗಳಿಂದ ಸತ್ಯ ಬಾಯ್ಬಿಡಿಸುವ ಕೆಲಸದಲ್ಲಿ ಪೊಲೀಸರು ನಿರತರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.